ಮೊದಲೆಲ್ಲ ಕೋಲ್ಡ್ ವಾರ್ ನಡೀತಾ ಇತ್ತು, ಈಗ ಓಪನ್ ವಾರ್. ಒಂಥರ ಇಸ್ರೇಲು ಇರಾನ್ ಮಧ್ಯೆ ನಡೀತಾ ಇದೆಯಲ್ಲ ಹಂಗೆ ಇಲ್ಲೂ ಕೂಡ ಸಿ ಎಮ್ಮು ಮತ್ತು ಡೆಪ್ಟಿ ಸಿ ಎಮ್ಗಳ ಮಧ್ಯೆ ಮಿಸೈಲ್ಗಳು ವಾರ್ ನಡೀತಾ ಇದೆ. ಈಗ ಸಿದ್ದರಾಮಯ್ಯ ಕೊಡಲ್ಲ, ಡಿ ಕೆ ಶಿವಕುಮಾರ್ ಬಿಡಲ್ಲ. ರಾಜಣ್ಣ ಇದ್ದಕ್ಕಿದ್ದಂಗೆ ಹೇಳೋದ್ರಲ್ಲಿ ಎಕ್ಸ್ಪರ್ಟು. ನೀವು ಸಿದ್ದರಾಮಯ್ಯನ ಕೇಳಿ, ನಾವು ಮಾಟ ಮಂತ್ರ ನಾನು ನಂಬಲ್ಲ ಅಂತಾರೆ. ಯಾಕೆಂದರೆ ಇದು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ನಡೀತಾ ಇರುವಂಥ ವಾರ್. ಇದು ಮೊದಲೆಲ್ಲ ಕೋಲ್ಡ್ ವಾರ್ ನಡೀತಾ ಇತ್ತು, ಈಗ ಓಪನ್ ವಾರ್. ಒಂಥರ ಇಸ್ರೇಲು ಇರಾನ್ ಮಧ್ಯೆ ನಡೀತಾ ಇದೆಯಲ್ಲ ಹಂಗೆ ಇಲ್ಲೂ ಕೂಡ ಸಿ ಎಮ್ಮು ಮತ್ತು ಡೆಪ್ಟಿ ಸಿ ಎಮ್ಗಳ ಮಧ್ಯೆ ಮಿಸೈಲ್ಗಳು ವಾರ್ ನಡೀತಾ ಇದೆ. ಅವ್ರದ್ದು ಡಿಸೈಡ್ ಆಗೋವರೆಗೂ ಇವರೇನು ಎಲೆಕ್ಷನ್ ಮಾಡೋ ಥರ ಕಾಣಲ್ಲ. ಡಿಸೈಡ್ ಆದರೆ ಅವ್ರ ಅಗ್ರಿಮೆಂಟ್ ಏನಿದೆ 2.5 ವರ್ಷ ಅದನ್ನು ವೈಲೇಷನ್ ಆಗಿ 6 ತಿಂಗಳು ಔಟ್ ಇದೆ, ಆಲ್ರೆಡಿ ಎಕ್ಸ್ಪೈರ್ ಔಟ್ ಇದೆ. ಈಗ ಸಿದ್ದರಾಮಯ್ಯ ಕೊಡಲ್ಲ, ಡಿ ಕೆ ಶಿವಕುಮಾರ್ ಬಿಡಲ್ಲ. ರಾಜ್ಯ ಸರ್ಕಾರ ಭ್ರಷ್ಟಾಚಾರದಲ್ಲಿ ಮುಳುಗಿ ಅತಂತ್ರ ಆಗಿರುವಂಥದ್ದು. ಒಂದು ರೀತಿ ಇಡೀ ಸರ್ಕಾರ ಅಧಿಕಾರಿಗಳಿಗೆ ಲಂಗು ಲಗಾಮಿಲ್ಲದೆ ಅವ್ರ ಅಧಿಕಾರಿಗಳು ನಡೆಸ್ತಾ ಇದ್ದಾರೆ. ಸರ್ಕಾರನ ಇವತ್ತು ಯಾರು ನಡೆಸ್ತಾ ಇದ್ದಾರೆ ಅಂದರೆ ಮಂತ್ರಿಗಳೆಲ್ಲ ಸರ್ಕಾರ ನಡೆಸ್ತಾ ಇರೋದು, ಎಲ್ಲ ಅಧಿಕಾರಿಗಳು ಸರ್ಕಾರ ನಡೆಸ್ತಾ ಇದ್ದಾರೆ. ಅವ್ರ ಮನಸ್ಸಿಗೆ ಬಂದ ಮೇಲೆ ಆಗ್ತಾಯಿದೆ. ಇನ್ಮೇಲೆ ನೋಡಿ, ತೆರಿಗೆ ಈಗ ಎಲೆಕ್ಷನ್ನು ವೋಟಿಂಗ್ ಆದ ಮಾರನೇ ದಿನದಿಂದ ನಿಮಗೆ ಎಲ್ಲ ದರಗಳು ಏರಿಕೆ ಮಾಡ್ತಾರೆ. ಈಗ ಮೊನ್ನೆ ಎಲೆಕ್ಟ್ರಿಸಿಟಿ ಚಾರ್ಜನ್ನು ಜಾಸ್ತಿ ಮಾಡಿದ್ರು 56 ಪೈಸೆಯನ್ನು. ನೆಕ್ಸ್ಟ್ ಈಗ ಆಲ್ಕೋಹಾಲ್ ಮೇಲೆ ಮಾಡ್ತಾಯಿದ್ದಾರೆ. ಹೇಳಿರ್ತೀನಿ ರಾಜ್ಯದ ಜನತೆಗೆ, ಯಾರ್ಯಾರು ಎಣ್ಣೆ ಹೊಡಿತಾರೆ ಅವರೆಲ್ಲರೂ ತಯಾರಾಗಿರಿ. ನೀವೆಲ್ಲ ಎಣ್ಣೆ ಹೊಡೆಯೋರೆಲ್ಲ ತಯಾರಾಗಿರಿ. ಹಾಕೋದಿದ್ದರೆ ಇವಾಗ ಏನಾನ ಪೆಗ್ಗಳು ಸ್ಟಾಕ್ ಮಾಡ್ಕೊಂಬಿಡಿ. ಇಲ್ಲಾಂದರೆ ಗ್ಯಾರಂಟಿ ಇನ್ನು 10-15 ದಿನದಲ್ಲಿ ಮದ್ಯದ ಮೇಲೆ ದೊಡ್ಡ ತೆರಿಗೆಯನ್ನು ಹಾಕ್ತಾ ಇದ್ದಾರೆ. ತಯಾರಾಗಿರಿ. ರಾಜಣ್ಣ ಹೇಳಿದ್ಮೇಲೆ ಅದು ಕನ್ಫರ್ಮೇ, ಡೌಟ್ ಏನಿದೆ ಅದರಲ್ಲಿ. ರಾಜಣ್ಣ ಇದ್ದಕ್ಕಿದ್ದಂಗೆ ಹೇಳೋದ್ರಲ್ಲಿ ಎಕ್ಸ್ಪರ್ಟು. ರಾಜಣ್ಣ ಏನು ಹೇಳಿದ್ದಾರೆ ಅದು ಸತ್ಯ ಇರ್ಬೋದು. ನೀವು ಸಿದ್ದರಾಮಯ್ಯನ ಕೇಳಿ, ನಾವು ಮಾಟ ಮಂತ್ರ ನಾನು ನಂಬಲ್ಲ ಅಂತಾರೆ. ಅವ್ರನ್ನ ಕೇಳಿದ್ರೆ ನಂಬಲ್ಲ ಅಂತಾರೆ. ಇಲ್ಲಿ ಮಾಟ ಮಂತ್ರ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ಸ್ ಇದ್ದಾರೆ ಭಾಳಷ್ಟು ಜನ ಕಾಂಗ್ರೆಸ್ಸಲ್ಲಿ. ಅವ್ರು ಹೇಳಿದ್ದು, ರಾಜಣ್ಣ ಹೇಳಿದ್ದು ಕಾಂಗ್ರೆಸ್ ಅವ್ರು ಮಾಡಿಸಿದ್ದಾರೆ ಅಂತಲೇ ಅರ್ಥ ಹೇಳಿರೋದು. ಯಾರು ಅನ್ನೋದೂ ಅವ್ರಿಗೆ ಅವ್ರು ಹೇಳೋದ್ರಲ್ಲಿ ಅರ್ಥ ಇದೆ. ಅದರಿಂದ ಈಗ ನನಗನ್ಸ್ತತೆ ಇಡೀ ಮುಖ್ಯಮಂತ್ರಿ ಮಾಟ ಮಂತ್ರ ಮಾಡಿಸಿದ್ದಾರೆ ಅಂತ ಹೇಳಿದ್ರೆ ಇನ್ನು ಸರ್ಕಾರ ಪೂರ್ತಿ ಮಾಟ ಮಂತ್ರದಲ್ಲೇ ಮುಳುಗೋಗಿದೆ ಅಂತ ಅನಿಸ್ತೈತೆ. ನನಗನ್ಸುತ್ತೆ ಸಿದ್ದರಾಮಯ್ಯನವ್ರು ಈಗ ರಾಜಣ್ಣನ ಮಾತು ಕೇಳಿಬಿಟ್ಟು ಆ ಮಾಟ ಮಂತ್ರನ ರಿವರ್ಸ್ ಮಾಡೋಕ್ಕೆ ಏನಾದರೂ ಮಾಟ ಮಂತ್ರ ಮಾಡಬೇಕು. ರಿವರ್ಸ್ ಮಾಟ ಮಂತ್ರ ಮಾಡೋ ಅಂಥದ್ದಕ್ಕೆ ಇನ್ಮೇಲೆ ಸಿದ್ದರಾಮಯ್ಯನವರು ಹೋಮಕುಂಡಗಳನ್ನು ರೆಡಿ ಮಾಡ್ಕೊಬೇಕು. ಎಲ್ಲಾದರೂ ಹೋಮಕುಂಡಗಳು ಇವೆಲ್ಲ ರೆಡಿ ಮಾಡ್ಕೊಂಡು ಅವರೊಂದು ಕಡೆ ಮಾಟ ಮಾಡಿಸ್ತಾರೆ, ಇಲ್ಲೊಂದು ಕಡೆ ರಿಮೂವಲ್. ಇವೆರಡೂ ಹೋಮಗಳು ದಿನನಿತ್ಯ ನಡೀತಾ ಇರಬೇಕು. ಹಂಗಾತೈತೆ ಕರ್ನಾಟಕ. ಅಗ್ನಿಕುಂಡಗಳು, ಈ 2 ಅಗ್ನಿಕುಂಡಗಳು ಎದ್ದಿದೆ, 2ರಲ್ಲೂ ಮಾಟ ಮಂತ್ರ ಶುರುವಾಗುತ್ತೆ ಅನಿಸುತ್ತೆ.